ರಾಜ್ಯ ಭೋವಿ ಮಹಾಸಭಾ ಬೆಂಗಳೂರು ವತಿಯಿಂದ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಿರುಪಾಪುರ ನಗರದ ಶ್ರೀ ಸಿದ್ದರಾಮೇಶ್ವರ ವೃತ್ತದಲ್ಲಿ ನಡೆದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 853ನೇ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು ಮತ್ತು ಸಾಯಿನಗರ ವೃತ್ತದಲ್ಲೂ ಕೂಡ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಾಗಿಯಾದ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರರು ಮತ್ತು ನಗರಸಭೆ ಪೌರಾಯುಕ್ತರು, ನಗರಸಭಾ ಅಧ್ಯಕ್ಷರು ಮೌಲಾ ಸಾಬ್ ಅವರು ಪುಷ್ಪಾರ್ಚನೆ ಮಾಡಿದರು. ಸಮಾಜದ ಗುರು ಹಿರಿಯರು, ಶಿಕ್ಷಕರು, ಮಹಿಳೆಯರು, ಸುತ್ತಮುತ್ತಲಿನ ಗ್ರಾಮದ ಸಮಾಜದವರು, ಯುವ ಮಿತ್ರರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಹುಲ್ಲೇಶ್ ಬಂಡಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಜಯಂತಿಯಲ್ಲಿ ತಾಲೂಕು ಅಧ್ಯಕ್ಷರು ಗುನ್ನಾಳ್ ನಾಗೇಶ್, ರಾಷ್ಟ್ರೀಯ ಸಿದ್ದರಾಮೇಶ್ವರ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮಲ್ಲಾಪುರ, ಚಳ್ಳಿಗೇರಿ ನಾಗರಾಜ್, ಯುವ ಮುಖಂಡರು, ಸಾಯಿನಗರದ ಮುಖಂಡರಾದ ಸೋಮಪ್ಪ ಭೋವಿ, ತಾಲೂಕು ಸಂಘಟನೆ ಕಾರ್ಯದರ್ಶಿ ಮತ್ತು ಹನುಮೇಶ್ ಬೋವಿ, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಡಿ ರಮೇಶ್ ಬೋವಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಯುವ ಘಟಕ ರಾಘವೇಂದ್ರ ಭೋವಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಒಡೆಯರ್, ವಕೀಲರು ರಾಘವೇಂದ್ರ ಭೋವಿ, ವಿರುಪಾಪುರ, ಗುರುಸ್ವಾಮಿ ಭೋವಿ, ಭೀಮಾ ಭೋವಿ, ಯಲ್ಲಪ್ಪ ಭೋವಿ ಸಂಗಾಪುರ್ ಮತ್ತು ಕುಮಾರ್ ಭೋವಿ ಸಂಗಾಪುರ್, ವೆಂಕಟೇಶ್ ಬಂಡೆ, ಕೋಡಿಮಟ್ಟಿ ವೆಂಕಟೇಶ್, ಹನುಮಂತ ಭೋವಿ, ನಾಗೇಶ್ ಭೋವಿ, ಪರಸಪ್ಪ ಭೋವಿ, ಹನುಮಂತ ಭೋವಿ, ದ್ಯಾವಣ್ಣ ಭೋವಿ, ನಾಗೇಶ್ ಭೋವಿ, ಸಾಯಿನಗರ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಮತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಗೆ ಶುಭ ಕೋರುತ್ತಾ ಜೈ ಸಿದ್ದರಾಮೇಶ್ವರ, ಜೈ ಭೋವಿ, ಜೈ ಶಬ್ದವೇದಿ ಬೆಳವಾಡಿ ವಡ್ಡರ ಯಲ್ಲಣ್ಣ. ಇಂತಿನಿಂಬ ಹುಲ್ಲೇಶ್ ಬಂಡಿ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು, ಯುವ ಘಟಕ. ಮಕರ ಸಂಕ್ರಾಂತಿ ಹಬ್ಬದ ಮತ್ತು ನಮ್ಮ ಶ್ರೀ ಸಿದ್ದರಾಮೇಶ್ವರ ಭೋವಿ ಸಮಾಜದ ಇವತ್ತು ಶ್ರೀಗಳ ಜನ್ಮ ದಿನಾಚರಣೆ ಎರಡೂ ಸಂತೋಷದ ಇವತ್ತು ನಮ್ಗೆ ಶುಭ ದಿನ ಅಂತಂದು ನಾನು ನಮ್ಮ ಭೋವಿ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ನಮ್ಮ ಗಂಗಾವತಿ ಕ್ಷೇತ್ರದ ಜನರಿಗೂ ಮಕರ ಸಂಕ್ರಾಂತಿಯ ಮತ್ತು ಸಿದ್ದರಾಮೇಶ್ವರ ಜಯಂತಿಯ ಎರಡೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ ಗಾಲಿ ಜನಾರ್ದನ ರೆಡ್ಡಿ ಸಾಹೇಬರ ಪರವಾಗಿ ಎಲ್ಲರನ್ನೂ ಶುಭಾಶಯ ತಿಳಿಸುತ್ತಾ ಮತ್ತು ನನ್ನ ಮತ್ತು ನಮ್ಮ ನಗರಸಭೆ ವತಿಯಿಂದ ಎಲ್ಲರನ್ನೂ ಶುಭಾಶಯ ತಿಳಿಸುತ್ತಾ ದೇವರು ನಮ್ಮ ನಾಡಿನ ಜನತೆಗೆ, ನಮ್ಮ ಕ್ಷೇತ್ರ ಜನತೆಗೆ ಸಿದ್ದರಾಮೇಶ್ವರ ಸ್ವಾಮಿಯವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ಬೈಲಿ ನಾವೆಲ್ಲರೂ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ. ಅವರೆಲ್ಲ ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲ ಸ್ವಾಮೀಜಿಗಳು, ಎಲ್ಲ ಶರಣರು, ಎಲ್ಲ ಸಮಾಜಕ್ಕೂ ಅವರು ಒಂದು ಮಾನವೀಯತೆ ಪಾಠ ಕಲಿಸಿದವರು. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಸಾಗುವಂಥ ಒಂದು ದಾರಿ ದೀಪವಾಗಿ ಅವರು ನಮ್ಮನ್ನು ಬೆಳಕಿಸಲಿದ್ದಾರೆ. ಅವರು ಭೋವಿ ಸಮಾಜ ಭಾಳ ಕಷ್ಟಜೀವಿ ಅವ್ರಿಗೆ ಜನ ಅಷ್ಟೇ ಅಲ್ಲ, ಅವ್ರ ಕಾಡ್ಕಲ್ಲೂ ಮಾತು ಕೇಳುತ್ತವ್ರು. ಏನು ನಮ್ಗೆ ಅದು ಆಗಲಾರ್ದಂಥ ಕೆಲಸ ಅವ್ರು ಮಾಡಿ ತೋರಿಸ್ತಾರೆ. ಇವೆಲ್ಲ ಕೆಲವೊಂದು ಶಿಲೆಗಳು, ಶಿಲ್ಪಗಳು ಇವೆಲ್ಲ ಅದಾವಂದರೆ ಅವ್ರದ್ದೇ ಆದ ಒಂದು ಪರಿಶ್ರಮ, ಅವ್ರದ್ದು ಏನು ಸಾಹಸ, ಅವ್ರದ್ದು ಏನು ಇದ್ರೂ ಕೂಡ ಅವರಿಂದ ಅದರ ಹಿಂದೆ ಅವ್ರದ್ದು ಬೆವರು ಹನಿ ಅಡಿಗಿದೆ ಅಂತಂದು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಶಾಸಕರ ಪರವಾಗಿ ಈ ಸಮಾಜಕ್ಕೂ ಮತ್ತು ನಮ್ಮ ಗಂಗಾವತಿ ಕ್ಷೇತ್ರದ ಜನತೆಗೆ ಸಿದ್ದರಾಮೇಶ್ವರ ಸ್ವಾಮಿಯವರ ಜಯಂತಿಯ ಶುಭಾಶಯ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯ ತಿಳಿಸುತ್ತಾರೆ. ಯುವ ಸಮುದಾಯದವರೇ, ಯುವಕರೇ ಹಾಗೂ ಈ ಸಾಯಿನಗರದ ಹಿರಿಯರೇ, ಯಾವತ್ತೂ ನಿಮ್ಮ ತಾಯಿ ಬಂಧುಗಳೇ, ತಾಯಂದರೆ, ಈ ಒಂದು ಸಮಾಜದಲ್ಲಿ ಇವತ್ತು ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡಿ ಅದನ್ನು ವರ್ಷ ಬಂದಾಗ ಅಷ್ಟೇ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಕೈ ತಗೊಳ್ಳೋದಲ್ಲ. ಅವರ ಕೆಲವು ವಚನಗಳನ್ನು, ಕೆಲವು ಹಿತನುಡಿಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು, ಅವನು ತಿಳ್ಕೋಬೇಕು.
ಅವನು ತಿಳ್ಕೊಂಡಾಗ ಮಾತ್ರ ನಾವು ಸಮಾಜದಲ್ಲಿ ನಾವು ಪ್ರಬಲರಾಗಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಹೀಗೆ ಹಿಂದುಳಿತೀವಿ ಅಷ್ಟೇ. ಸಮಾಜದಲ್ಲಿ ನಾವು ಈ ಬೇರೆ ಬೇರೆ ಸಮಾಜವನ್ನು ನೋಡ್ತೀವಿ, ನಾವು ಅವರಲ್ಲಿ ಒಂದು ಒಗ್ಗಟ್ಟಿದೆ. ಹಂಗೆ ನಾವು ಆಗಬೇಕಪ್ಪ ಅಂತಂದರೆ ಅವೆಲ್ಲ ನುಡಿಗಳು ವಚನಗಳು ಅರ್ತ್ಕೋಬೇಕಂದ್ರೆ ನಮ್ಮ ಜನರಲ್ಲಿ ಶಿಕ್ಷಣದ ಅಗತ್ಯ ಭಾಳ ಐತೆ. ನಾವೆಲ್ಲರೂ ಶಿಕ್ಷಣವಂತರಾಗಬೇಕು. ನೀವಂತೂ ಇನ್ನೂ ಏನು ಮಾಡಲಿಲ್ಲ, ನಮ್ಮನ್ನೇನೋ ಒಂದು ಉದ್ಯೋಗ ಕಚ್ಚಿದ್ರು, ಎಲ್ಲೋ ಒಂದು ಕಲ್ಲು ಹೊಡ್ಕೊಂತ ಏನೋ ಒಂದು ಕೆಲಸ ಮಾಡ್ಕೊತ. ಜಿಲ್ಲೆ ಗಂಗಾವತಿ ತಾಲೂಕಿನ ಸಂಗಾಪುರ ಪಂಚಾಯತಿಯಲ್ಲಿರುವಂಥ ಸಾಯಿನಗರ ಇಪ್ರಾ ಗ್ರಾಮದಲ್ಲಿ ಇವತ್ತೇನು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಬೋಯಿ ಸಮಾಜದ ವತಿಯಿಂದ, ಹಾಗೂ ಸರ್ವ ಸಮಾಜದವರು ಭಾಗವಹಿಸಿದ್ದಾರೆ. ಮತ್ತು ಈ ಸಮಾಜಕ್ಕೆ ಒಂದೇ ಸೀಮಿತವಾಗಿಲ್ಲ, ನಮ್ಮ ಸಿದ್ದರಾಮೇಶ್ವರು ಎಲ್ಲ ಸಮಾಜಕ್ಕೆ ಸೀಮಿತವಾಗಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಬೋಯಿ ಸಮಾಜ ಬರೀ ಕಲ್ಲು ಕುಟ್ಟೆ ಕೆಲಸ ಅಷ್ಟೇ ಅಲ್ಲ, ಎಲ್ಲ ಕೆಲಸನೂ ಮಾಡ್ಕೊಂತ ಬರ್ತಾ ಇದ್ದಾರೆ. ಬಟ್ ನಮ್ಮ ಶಿಕ್ಷಣ ಮತ್ತು ಶಿಕ್ಷಣಕ್ಕೆ ವಂಚಿತರಾಗಿದೆ, ಭಾಳ ವಂಚಿತರಾಗಿದ್ದಾರೆ. ಆ ಸಮಾಜಕ್ಕೆ ಬರೀ ವಿಷಯ ಹೇಳೋದು ಒಂದೇ, ಏನಪ್ಪ ನಮ್ಮ ಸಮಾಜದವರು ಶಿಕ್ಷಣ, ಸಂಘಟನೆ, ಹೋರಾಟ ಈ ನಿಟ್ಟಿನಲ್ಲಿ ದಾರಿಯನ್ನು ಸಾಗಿಸ್ಬೇಕಂತ ಹೇಳ್ತಾ ಇದ್ದೀನಿ. ಮತ್ತು ಮಾರ್ಗದರ್ಶನ ಶ್ರೀ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರನು ಅವರು ಏನೋ ಸುಮ್ಮನೆ ಅವಾಗ ಓದಿದ್ದಿಲ್ಲ, ಅವಾಗೇನು ಎಜುಕೇಷನ್ ಇದ್ದಿಲ್ಲ. ಅವಾಗ ನಮ್ಮ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭು ಮತ್ತು ಬಸವಣ್ಣನವರು ಅವರ ಮಾರ್ಗದಲ್ಲಿ ಮತ್ತು ಎಷ್ಟೋ ಶರಣರ ಮಾರ್ಗದಲ್ಲಿ ನಡೆದಿರಂಥ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ನಾವು ಎಲ್ಲ ಸಮಾಜದ ಶರಣರಂತೆ ನಾವು ನಮ್ಮ ಸಮಾಜದ ಶರಣರು ಕೂಡ ಅವರು ಭಾವಿಸ್ಕೊಂತ ಎಲ್ಲ ಸಮಾಜಗಳು ಒಂದೇ ಅಂತ ತಿಳ್ಕೊಂಡಂಥ ಆ ಧರ್ಮದ ಹಾದಿಯಲ್ಲಿ ನಡಿಬೇಕಂತ ಹೇಳ್ತಾ ಇದ್ದೀನಿ. ಮತ್ತು ಸಮಾಜದ ಶಿಕ್ಷಣ ಮುಖ್ಯ ಭಾಳ. ಒಬ್ಬ ಯಾವುದಾರ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ, ಒಬ್ಬ ಆರ್ಥಿಕವಾಗಿ ಬೆಳಿಬೇಕಂದ್ರೆ ಶಿಕ್ಷಣ ಫಸ್ಟು. ಶಿಕ್ಷಣ ಆದಮೇಲೆ ಆರ್ಥಿಕವಾಗಿ ಬೆಳೆಯೋದು. ಇವಾಗ ನಾಲೆಜ್ ಬರ್ತೈತೆ ಶಿಕ್ಷಣದಿಂದ. ನಾವು ಕುಡ್ದಾಗ ಕೊಲ್ಲು ಹೊಡಿದೀವಿ, ಓದ್ಕೊಂತೀವಿ, ಅಲ್ಲೇ ಓದಿವಿ, ಅಲ್ಲೇ ದುಡಿದೀವಿ, ಅಲ್ಲೇ ಕುಡಿದ್ವಿ, ಅಲ್ಲೇ ತಿಂದ್ವಿ. ಅಲ್ಲ, ಶಿಕ್ಷಣಕ್ಕೆ ಹೊರಗೆ ಬರ್ಬೇಕು. ಎಲ್ಲರೂ ಹೊರಗೆ ಬಂದು ಮಕ್ಕಳನ್ನು ಓದಿಸ್ಬೇಕು. ಓದಿಸಿದ್ರೆ ಮಾತ್ರ ಶಿಕ್ಷಣದಿಂದ, ಆರೋಗ್ಯದಿಂದ ಮತ್ತೆ ರಾಜಕೀಯವಾಗಿ ಎಲ್ಲ ಸದೃಢವಾಗಿ ಬೆಳೆಯೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ನಮ್ಮ ಬೋಯಿ ಸಮಾಜದ ಮೇಲೆ ಅಲ್ಲೇ ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ ಅಂದರೆ ನಮ್ಮ ಶಿಕ್ಷಣ ಕೊರತೆ ಇದೆ ಮತ್ತು ಸಂಘಟನೆ ಕೊರತೆ ಇದೆ. ದಯವಿಟ್ಟು ನಮ್ಮ ಯುವಕರು ಮತ್ತು ನಮ್ಮ ಸಮಾಜದ ಹಿರಿಯರು, ಮುಖಂಡರು ಬಂದು ಎಲ್ಲ ಭಾಗವಹಿಸ್ಬೇಕಂತ ಕೇಳ್ತಾ ಇದ್ದೀನಿ. ಮತ್ತು ನಮಗೋಸ್ಕರ ಅಲ್ಲ, ನಮ್ಮ ಸಮಾಜಕ್ಕೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ ಭಾಗವಹಿಸ್ಬೇಕಂತ ಹೇಳ್ತಾ ಇದ್ದೀನಿ. ಇದು ಯಾರು ಅವ್ರ ಅಪ್ಪನ ಆಸ್ತಿ ಅಲ್ಲ, ಯಾರು ಇದನ್ನ ಒಂದೇ ಇದ್ರಲ್ಲ. ಎಲ್ಲರೂ ಸಮಾಜಕ್ಕೆ ಎಲ್ಲರಿಗೂ ಹಕ್ಕ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಹಕ್ಕ ಇದೆ. ಎಲ್ಲರಿಗೂ ಬಂದು ಭಾಗವಹಿಸ್ಬೋದು. ನನ್ನ ಕರೆದಿಲ್ಲ, ನಿನ್ನ ಕರೆದಿಲ್ಲ, ದೇವ್ರ ಬೇಜಾರಾಗಬೇಡ್ರಿ. ಇದು ಸಮಾಜ ಕೆಲಸ, ದೇವರ ಕೆಲಸ ಇದ್ದಂಗೆ. ಯಾರು ಮುಂದಿಂತು ಮಾಡ್ತಾರೋ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಕಾಳೆ ಕೆಲಸ ಮಾಡಬಾರ್ದು. ಯಾವತ್ತು ಏನಾಗ್ಬಿಟ್ಟು ಇಲ್ಲಿ ಸಮಾಜ, ನಮ್ಮ ಸಮಾಜ ಒಂದೇ ಅಂತ ಎಲ್ಲ ಸಮಾಜಗಳು ಹಿಂಗೆ ಆಗ್ತಿದೆ. ಯಾಕಪ್ಪ ಮುಂದೊಡ್ದು ಮಾತು ಬುದ್ಧಿವಂತಿಕೆ ತಿರುಗಟ್ಟು ತಾವು ಮುಂದಿದ್ದು ಮಾಡ್ತಿರ್ತಾರೆ, ಅವರು ಬೈಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಯಾಕಂತಂದರೆ ಇವಾಗ ಒಂದು ಮನೆ ಕುಟುಂಬ ಸಂಸಾರ ನಡೆಸೋಕ್ಕೆ ಭಾಳ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ಇದು ಒತ್ತಡ ಜೀವನ. ಇದು ಈ ಜನ್ರೇಷನ್ಗೆ ಇನ್ನೊಬ್ಬ ಸಮಾಜಗೋಸ್ಕರ ಇನ್ನೊಬ್ಬರು ಆಲೋಚನೆ ಮಾಡೋಕ್ಕಂದ್ರೆ ಅದು ಭಾಳ ಶಕ್ತಿ ಬೇಕು, ಭಾಳ ತಾಳ್ಮೆ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಮಾಜದವರು ಎಲ್ಲರೂ ಕೈ ಜೋಡಿಸ್ಬೇಕು. ಯಾವುದೇ ಕಾರ್ಯ ಇಲ್ಲ, ಸಂಘ ಇರ್ಬೋದು, ಸಮುದಾಯ ಇರ್ಬೋದು. ಮತ್ತು ಇದು ಬರೀ ಜಯಂತಿ ಮಾಡೋದಂದೇ ಬಿಟ್ಟು ಹೋಗೋದಲ್ಲ. ಗುರುಗಳದು ಏನು ಮಾಡಿದ್ದಾರೆ, ಹಿಂದೆ ಸಾಧನೆಯನ್ನು ಮಾಡಿದ್ದಾರೆ, ಆ ಸಾಧನೆ ತಿಳ್ಕೊಬೇಕು. 825 ವಚನಗಳನ್ನ ಬರೆದಿರುವ ಸಿದ್ದರಾಮೇಶ್ವರ ವಚನಗಳು ಹೊರಗೆ ಬಂದಿಲ್ಲ. ಇವತ್ತು ಸಿದ್ದರಾಮೇಶ್ವರ ಕೆಲವು ಜನಕ್ಕೆ ಯಾರನ್ನದ ಗೊತ್ತಿಲ್ಲ. ಆ ಪರಿಸ್ಥಿತಿ ಯಾರನ್ನ ನಮ್ಮ ಸಮಾಜ ಕೆಲವು ಜನಕ್ಕೆ ಗೊತ್ತಿಲ್ಲ. ಆ ಪರಿಸ್ಥಿತಿ ಆಗಿದೆ. ಆ ಪರಿಸ್ಥಿತಿ ಆಗಬಾರ್ದಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಬಂದು ಭಾಗವಹಿಸ್ಬೇಕಂತ ಕೇಳ್ತೀನಿ. ಜೈ ಸಿದ್ದರಾಮೇಶ್ವರ, ಜೈ ಬೋವಿ. ಸಂಕ್ರಾಂತಿ ಕಾರ್ಯಕ್ರಮ ಆಮೇಲೆ ಸರ್ವಧರ್ಮಕ್ಕೂ ಸಂಕ್ರಾಂತಿನ ಶುಭಾಶಯಗಳು.